ಕಡೆ ಆದರೆ ಸೂ ಫ್ರಮ್ ಸೋ ಅನ್ನುವಂಥದ್ದು ಸಾಕಷ್ಟು ಏನಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಪ್ರತಿಯೊಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಈಗಲೂ ಕೂಡ ಕಣ್ಮುಂದೆ ಬರುತ್ತೆ. ಮತ್ತು ಸಿನಿಮಾ ಒಂದ್ಸಲ ನೋಡಿದ್ರೆ ಸಾಕು, ಒಂದ್ಸಲ ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ನಿಮಗೆ ಸಿಕ್ಕಂತಹ ಪಾತ್ರ ಎಷ್ಟು ಖುಷಿ ಕೊಡ್ತು? ತುಂಬಾನೇ ಆಕ್ಚುಲಿ ಆ ಕತೆ ಸುಮಾರು ಟೈಮ್ ಹಿಂದೆ ನನಗೆ ಹೇಳಿದ್ದ. ಜೆ ಪಿ ಇಸ್ ಮೈ ಕ್ಲೋಸ್ ಫ್ರೆಂಡ್, ನಮ್ಮ ಒಂದೇ ಊರಿನವ್ರು ನಾವು. ನಂದು ಈ ಕಡೆ ಆದರೆ ಒಂದು ಈ ಕಡೆ ಮನೆ. ಸೊ ನಾವು ಒಂದೇ, ಅದೇ ಸಾದಾರ್ಟ್ಸ್ ನಾನು ಹೇಳಿದಲ್ಲ ನಾಟಕ ತಂಡ, ಒಂದೇ ಟೀಮಲ್ಲಿ ಕೆಲಸ ಮಾಡ್ತಿದ್ದರು. ಸುಮಾರು ಒಂದು 5 ವರ್ಷ ಹಿಂದೆ ಆ ಕತೆ ನಂಗೆ ಹೇಳಿದ್ದು. ಬಟ್ ಅವನಿಗೆ ಕನ್ಫ್ಯೂಷನ್ ಇತ್ತು ನಂಗೆ ಯಾವ ಪಾತ್ರ ಕೊಡೋದು ಅಂತ ಅದರಲ್ಲಿ. ಫೈನಲಿ ನನಗೆ ಕೊಟ್ಟಿರೋ ಚಂದ್ರ ಅನ್ನೋ ಪಾತ್ರ. 2-3 ಪಾತ್ರಗಳು ಫೈನಲ್ ಆಗಿ ಆಮೇಲೆ ಚಂದ್ರ ಅನ್ನೋ ಪಾತ್ರ ಕೊಟ್ಟಿದ್ದು. ಬಟ್ ಎಲ್ಲ ಪಾತ್ರಗಳು ಮಂಜು, ನಾನು ಅದು ಸೂಪರ್ ಸೋ ಇಂಟರ್ವ್ಯೂ ಟೈಮಲ್ಲೂ ಹೇಳಿದ್ದೆ. ಅಂದ್ರೆ ಇಲ್ಲಿ ನಮ್ಮನೇಲಿ ನೋಡಿರ್ತೀರಾ ಒಂದಷ್ಟು ನನ್ನನ್ನ ದೀಪಕ್ ರೈನ ಬೇರೆ ಸಿನಿಮಾಗಳು ನೋಡಿರ್ತೀರಾ. ಇಲ್ಲಿ ಒಂದಷ್ಟು ಹೊಸ ಪಾತ್ರ ನಿಮ್ಗೆ ಮಜಾ ಕೊಡುತ್ತೆ. ಹೊಸ ಪಾತ್ರಗಳು ಬಿಹೇವ್ ಮಾಡೋದು ನಿಮಗೆ ಇದು ಫ್ರೆಶ್ ಅನಿಸುತ್ತೆ. ಸೊ ಅದೇ ಆಯ್ತು ಆಕ್ಚುಲಿ, ಅದೇ ಆಗಿರೋದು. ನಮ್ದೊಂದು ಜರ್ನಿ ಇದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಬೇರೆ 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 ಪಾತ್ರಗಳಲ್ಲಿ ಕ್ಲಿಕ್ ಆಗಿದ್ವು. ಈಗ ಭಾವನ್, ಪುಷ್ಪರಾಜ್ ಅವರು ಮೊದಲಿಂದಲೂ ಬೇರೆ ಸುಮಾರು ಮಾಡಿದ್ದಾರೆ, ನಮ್ಮ ಕಾಂತಾರದಲ್ಲೂ ಮಾಡಿದ್ದಾರೆ. ಬಟ್ ಇದು ಅವರಿಗೆ ಒಂದು ಬೇರೆ ಒಂದು ಸ್ಪೇಸ್ ಕೊಡ್ತು ಸಿನಿಮಾದಲ್ಲಿ, ಬೇರೆ ಒಂದು ಸ್ಥಾನ ಕೊಡ್ತು. ಒಂದಷ್ಟು ವಾಮನ ಕ್ಯಾರೆಕ್ಟರ್ ಆಗಿರ್ಬೋದು, ತಾಯಿ ಪಾತ್ರ ಮಾಡಿದ್ರು, ವಿಶ್ವನಾಥನ ಅವರ ಅಪ್ಪನ ಪಾತ್ರ ಮಾಡಿರ್ಬೋದು, ತಂಗಿ ಎಲ್ಲ ಪಾತ್ರ ಸಮಾನ ತೂಕ ಇತ್ತು ಅಲ್ಲಿ. ಯಾವುದೋ ಒಂದು ಕಡೆ ಒಂದು ಪ್ಲೇಸ್ ಇತ್ತು ಅವರಿಗೆ. ಪ್ರತಿ ಪಾತ್ರಕ್ಕೂ ಒಂದ್ ಕಡೆ ಒಂದು ಅವರ ಪರ್ಫಾರ್ಮೆನ್ಸ್ ತೋರಿಸುವಂತ ಒಂದು ಸ್ಪೇಸ್ ಇತ್ತು ಪಾತ್ರಗಳಿಗೆ. ಸೊ ಅದನ್ನು ನೀಟಾಗಿ ಅವರು ವರ್ಕ್ಶಾಪ್ ಮಾಡಿಸಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸೊ ಎಲ್ಲರೂ ಅದಕ್ಕೆ ನಾವು ನೆನಪಲ್ಲಿ ಉಳ್ಕೊಳ್ಳುತ್ತೆ ಎಲ್ಲ ಪಾತ್ರಗಳು. ಸೊ ನನಗೆ ಅಷ್ಟೇ, ಬಿಕಾಸ್ ನಾನು ಅದಕ್ಕೆ ವರ್ಕ್ಶಾಪಿಗೆಲ್ಲ ಸ್ವಲ್ಪ ಹೋಗಿದ್ದು ಕಮ್ಮಿ, ಬೇರೆ ವರ್ಕ್ಶಾಪ್ ಮಾಡಿದ್ದಾರೆ. ನಮಗೆಲ್ಲ ಏನು ಬೇಡ, ತೊಂದರೆ ಇಲ್ಲ ಅಂತ ಹೇಳಿದ್ರು. ನಮ್ಗೆ ಹೋಗೋ ಟೈಮ್ ಇರಲಿಲ್ಲ. ಈ ಕಡೆ ಕಾಂತಾರ, ಈ ಕಡೆ ಮಾರ್ನಮಿ ಶೂಟ್ ಆಗ್ತಾ ಇತ್ತು. ಸೊ ಕಷ್ಟ ಆಗಿತ್ತು ನನಗೆ ಅನಿಸಿದ್ದು. ಆಮೇಲೆ ಸಿನಿಮಾ ನೋಡಿದಾಗ ಸ್ವಲ್ಪ ವರ್ಕ್ಶಾಪ್ ಎಲ್ಲ ಹೋಗಿದ್ರೆ ಇನ್ನೂ ಬೆಟರ್ ಮಾಡ್ಬೋಯ್ತಾ ಪಾತ್ರನ, ಚಂದ್ರನ ಇನ್ನೂ ಜಾಸ್ತಿ ಇದು ಮಾಡ್ಬೋಯ್ತೇನೋ ಅಂತ ಅನಿಸಿದ್ದು ನನಗೆ. ಹಾಗೆ ಬಟ್ ಸೂಪರ್ ಆಗಿ ಆಯ್ತು ನಮಗೆ. ನಾವೇನು ನೆನೆಸ್ಕೊಂಡ್ವಿ ಆ ಸಿನಿಮಾ ಯಾವ ಮಟ್ಟಕ್ಕೆ ಆಗುತ್ತೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಾಯ್ತು. ಕಡೆ ಆದರೆ ಸೂ ಫ್ರಮ್ ಸೋ ಅನ್ನುವಂಥದ್ದು ಸಾಕಷ್ಟು ಏನಂತ ಹೇಳಿದ್ರೆ ಅಲ್ಲಿ ಇದ್ದಂತಹ ಪ್ರತಿಯೊಂದು ಕಾಮಿಡಿ ಸೀನ್ಸ್ ಆಗಿರ್ಬೋದು ಈಗಲೂ ಕೂಡ ಕಣ್ಮುಂದೆ ಬರುತ್ತೆ. ಮತ್ತು ಸಿನಿಮಾ ಒಂದ್ಸಲ ನೋಡಿದ್ರೆ ಸಾಕು, ಒಂದ್ಸಲ ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ನಿಮಗೆ ಸಿಕ್ಕಂತಹ ಪಾತ್ರ ಎಷ್ಟು ಖುಷಿ ಕೊಡ್ತು? ತುಂಬಾನೇ ಆಕ್ಚುಲಿ ಆ ಕತೆ ಸುಮಾರು ಟೈಮ್ ಹಿಂದೆ ನನಗೆ ಹೇಳಿದ್ದ. ಜೆ ಪಿ ಇಸ್ ಮೈ ಕ್ಲೋಸ್ ಫ್ರೆಂಡ್, ನಮ್ಮ ಒಂದೇ ಊರಿನವ್ರು ನಾವು. ನಂದು ಈ ಕಡೆ ಆದರೆ ಒಂದು ಈ ಕಡೆ ಮನೆ. ಸೊ ನಾವು ಒಂದೇ, ಅದೇ ಸಾದಾರ್ಟ್ಸ್ ನಾನು ಹೇಳಿದಲ್ಲ ನಾಟಕ ತಂಡ, ಒಂದೇ ಟೀಮಲ್ಲಿ ಕೆಲಸ ಮಾಡ್ತಿದ್ದರು. ಸುಮಾರು ಒಂದು 5 ವರ್ಷ ಹಿಂದೆ ಆ ಕತೆ ನಂಗೆ ಹೇಳಿದ್ದು. ಬಟ್ ಅವನಿಗೆ ಕನ್ಫ್ಯೂಷನ್ ಇತ್ತು ನಂಗೆ ಯಾವ ಪಾತ್ರ ಕೊಡೋದು ಅಂತ ಅದರಲ್ಲಿ. ಫೈನಲಿ ನನಗೆ ಕೊಟ್ಟಿರೋ ಚಂದ್ರ ಅನ್ನೋ ಪಾತ್ರ. 2-3 ಪಾತ್ರಗಳು ಫೈನಲ್ ಆಗಿ ಆಮೇಲೆ ಚಂದ್ರ ಅನ್ನೋ ಪಾತ್ರ ಕೊಟ್ಟಿದ್ದು. ಬಟ್ ಎಲ್ಲ ಪಾತ್ರಗಳು ಮಂಜು, ನಾನು ಅದು ಸೂಪರ್ ಸೋ ಇಂಟರ್ವ್ಯೂ ಟೈಮಲ್ಲೂ ಹೇಳಿದ್ದೆ. ಅಂದ್ರೆ ಇಲ್ಲಿ ನಮ್ಮನೇಲಿ ನೋಡಿರ್ತೀರಾ ಒಂದಷ್ಟು ನನ್ನನ್ನ ದೀಪಕ್ ರೈನ ಬೇರೆ ಸಿನಿಮಾಗಳು ನೋಡಿರ್ತೀರಾ. ಇಲ್ಲಿ ಒಂದಷ್ಟು ಹೊಸ ಪಾತ್ರ ನಿಮ್ಗೆ ಮಜಾ ಕೊಡುತ್ತೆ. ಹೊಸ ಪಾತ್ರಗಳು ಬಿಹೇವ್ ಮಾಡೋದು ನಿಮಗೆ ಇದು ಫ್ರೆಶ್ ಅನಿಸುತ್ತೆ. ಸೊ ಅದೇ ಆಯ್ತು ಆಕ್ಚುಲಿ, ಅದೇ ಆಗಿರೋದು. ನಮ್ದೊಂದು ಜರ್ನಿ ಇದೇ ಇರುತ್ತೆ. ಅದ್ರ ಜೊತೆಗೆ ಒಂದಷ್ಟು ಬೇರೆ 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 ಪಾತ್ರಗಳಲ್ಲಿ ಕ್ಲಿಕ್ ಆಗಿದ್ವು. ಈಗ ಭಾವನ್, ಪುಷ್ಪರಾಜ್ ಅವರು ಮೊದಲಿಂದಲೂ ಬೇರೆ ಸುಮಾರು ಮಾಡಿದ್ದಾರೆ, ನಮ್ಮ ಕಾಂತಾರದಲ್ಲೂ ಮಾಡಿದ್ದಾರೆ. ಬಟ್ ಇದು ಅವರಿಗೆ ಒಂದು ಬೇರೆ ಒಂದು ಸ್ಪೇಸ್ ಕೊಡ್ತು ಸಿನಿಮಾದಲ್ಲಿ, ಬೇರೆ ಒಂದು ಸ್ಥಾನ ಕೊಡ್ತು. ಒಂದಷ್ಟು ವಾಮನ ಕ್ಯಾರೆಕ್ಟರ್ ಆಗಿರ್ಬೋದು, ತಾಯಿ ಪಾತ್ರ ಮಾಡಿದ್ರು, ವಿಶ್ವನಾಥನ ಅವರ ಅಪ್ಪನ ಪಾತ್ರ ಮಾಡಿರ್ಬೋದು, ತಂಗಿ ಎಲ್ಲ ಪಾತ್ರ ಸಮಾನ ತೂಕ ಇತ್ತು ಅಲ್ಲಿ. ಯಾವುದೋ ಒಂದು ಕಡೆ ಒಂದು ಪ್ಲೇಸ್ ಇತ್ತು ಅವರಿಗೆ. ಪ್ರತಿ ಪಾತ್ರಕ್ಕೂ ಒಂದ್ ಕಡೆ ಒಂದು ಅವರ ಪರ್ಫಾರ್ಮೆನ್ಸ್ ತೋರಿಸುವಂತ ಒಂದು ಸ್ಪೇಸ್ ಇತ್ತು ಪಾತ್ರಗಳಿಗೆ. ಸೊ ಅದನ್ನು ನೀಟಾಗಿ ಅವರು ವರ್ಕ್ಶಾಪ್ ಮಾಡಿಸಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸೊ ಎಲ್ಲರೂ ಅದಕ್ಕೆ ನಾವು ನೆನಪಲ್ಲಿ ಉಳ್ಕೊಳ್ಳುತ್ತೆ ಎಲ್ಲ ಪಾತ್ರಗಳು. ಸೊ ನನಗೆ ಅಷ್ಟೇ, ಬಿಕಾಸ್ ನಾನು ಅದಕ್ಕೆ ವರ್ಕ್ಶಾಪಿಗೆಲ್ಲ ಸ್ವಲ್ಪ ಹೋಗಿದ್ದು ಕಮ್ಮಿ, ಬೇರೆ ವರ್ಕ್ಶಾಪ್ ಮಾಡಿದ್ದಾರೆ. ನಮಗೆಲ್ಲ ಏನು ಬೇಡ, ತೊಂದರೆ ಇಲ್ಲ ಅಂತ ಹೇಳಿದ್ರು. ನಮ್ಗೆ ಹೋಗೋ ಟೈಮ್ ಇರಲಿಲ್ಲ. ಈ ಕಡೆ ಕಾಂತಾರ, ಈ ಕಡೆ ಮಾರ್ನಮಿ ಶೂಟ್ ಆಗ್ತಾ ಇತ್ತು. ಸೊ ಕಷ್ಟ ಆಗಿತ್ತು ನನಗೆ ಅನಿಸಿದ್ದು. ಆಮೇಲೆ ಸಿನಿಮಾ ನೋಡಿದಾಗ ಸ್ವಲ್ಪ ವರ್ಕ್ಶಾಪ್ ಎಲ್ಲ ಹೋಗಿದ್ರೆ ಇನ್ನೂ ಬೆಟರ್ ಮಾಡ್ಬೋಯ್ತಾ ಪಾತ್ರನ, ಚಂದ್ರನ ಇನ್ನೂ ಜಾಸ್ತಿ ಇದು ಮಾಡ್ಬೋಯ್ತೇನೋ ಅಂತ ಅನಿಸಿದ್ದು ನನಗೆ. ಹಾಗೆ ಬಟ್ ಸೂಪರ್ ಆಗಿ ಆಯ್ತು ನಮಗೆ. ನಾವೇನು ನೆನೆಸ್ಕೊಂಡ್ವಿ ಆ ಸಿನಿಮಾ ಯಾವ ಮಟ್ಟಕ್ಕೆ ಆಗುತ್ತೆ ಅದಕ್ಕಿಂತ 10 ಪಟ್ಟು ಚೆನ್ನಾಗಾಯ್ತು.